ಸ್ನೇಹಿತರೆ ನೋಡಿ, ಈ ಕೂದಲು ಉದುರೋದು ಏರ್ ಫಾಲ್ ಅಂತಾರಲ್ಲ, ಇದು ಕೆಲವ್ರಿಗೆ ಅನುವಂಶತೆ ಅಂತ ಇರುತ್ತೆ, ಹೆರಿಡಿಟಿ. ಕೆಲವ್ರಿಗೆ ಆಹಾರದ ವ್ಯತ್ಯಾಸ ಮತ್ತು ಒತ್ತಡ, ಕೆಲಸದ ಮೇಲೆ ಡಿಪೆಂಡು, ಮತ್ತು ಭಾಳ ನಿದ್ಗೆಡೋರಿಗೆ ಏರ್ ಫಾಲ್ ಎಲ್ಲ ಶುರುವಾಗುತ್ತೆ. ಬಟ್ ನನ್ನ ಪ್ರಕಾರ ಹೆರಿಡಿಟಿ ಅನುವಂಶತೆ ಇರ್ಬೋದು. ಯಾಕೆಂದರೆ ನಮ್ಮ ಸೋದರ ಮಾವ ಒಬ್ಬರಿದ್ದರು, ಕುಮಾರ್ ಭಾವ ಅಂತೇಳಿ. ಸೊ ಅವ್ರಿಗೆ ಇದೇ ಥರ ನೋಡಿ ಹಿಂಗಾಗಿದೆ, ಸೇಮ್ ಮಧ್ಯದಲ್ಲೇ ಕೂದಲು ಹೋಗಿದ್ದು ಅವ್ರಿಗೆ. ಸೊ ನಮಗೂ ಅದೇ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಮನೆಯವರು ಅವ್ರು ಬಳಸಿದರು. ಆ್ಯಕ್ಚುಲಿ ಸುಮಾರು ಒಂದು 6-7 ತಿಂಗಳಿಂದ ನನ್ನ ಮಗ ಹುಟ್ಟಿದ ಮೇಲೆ ಕೂದಲು ಉದುರ್ತಾಯಿದ್ದು, ಅವರು ಬಳಸಿದ್ದಾರೆ ನೋಡಿ. ಅದನ್ನು ನನಗೂ ಮಾಡಿಕೊಡ್ಬೇಕು ಅಂಥೇಳಿ ಮಾಡ್ತಾಯಿದ್ದಾರೆ. ಸೊ ಅದು ಹೆಂಗೆ ಮಾಡಬೇಕು, ಹೆಂಗೆ ಬಳಸೋದು ಪೂರ್ತಿ ಅವ್ರ ಕಡೆಯಿಂದ ಮಾಹಿತಿ ತಿಳಿಸ್ಕೊಳ್ಳೋಣ, ಮತ್ತು ಡೀಟೇಲು ಅದು ರೆಸಿಪಿ ಎಲ್ಲ ನೋಡೋಣ ಬನ್ನಿ. ಗಮ್ ಅಂತ ಇದೆ. ಏನು ಗಿಡ ಇದು? ರೋಸ್ಮೆರಿ. ಓ, ಇದಕ್ಕೇನ ತಂದಿದ್ದ ಅವತ್ತು ಗಮ್ ಅನ್ನತ್ತದೆ ಅಂತನಾ? ಗಮ್ ಅನ್ನುತ್ತೆ ಅಂತಲ್ಲ, ಇದರಲ್ಲಿ ವಾಟ್ರ್ ಮಾಡ್ತೀನಿ ತಲೆ ಕೂದಲು ಹಚ್ಕೊಳಕ್ಕೆ. ಖಾಲಿ ಆಗಿತ್ತು, ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಚಿಗುರು ಐತಲ್ಲ, ಕಟ್ ಮಾಡ್ದಂಗೆ ಚಿಗುರುತ್ತಿರುತ್ತೆ. ನಾನು ಕಟ್ ಮಾಡ್ಕೊಂಡು ತಲೆ ಹಚ್ಕೊತೀನಿ. ಇಷ್ಟೇನಾ? ಇಷ್ಟು ಸಾಕಾಗತ್ತೆ? ಅದು ಸಾಕಾಗುತ್ತೆ. ಇಷ್ಟು ತಗೊಂಡ್ರೆ ಸಾಕಾಗುತ್ತೆ ನನಗೆ. ಅದು 15 ದಿವಸಕ್ಕೆ. 15 ದಿವಸಕ್ಕೆ ಇಷ್ಟು ಸೋಪ್ ಸಾಕಾ? ಏನದು ಸ್ಪ್ರೇ ಥರ ಮಾಡಿದ್ಯಲ್ಲ, ಇದೇನದು? ಇದೆ. ರೆಡಿಯಾಗಿದೆ. ಏನೇನು ಬಳಸೋದು ಇದಕ್ಕೆ ಮತ್ತು ಹಾಕೋಕ್ಕೆ? ಇದು ರೋಸ್ಮೆರಿ ತೊಳೆದಿಟ್ಕೊಂಡಿದ್ದೀನಿ ಫಸ್ಟು. ಗಿಡ ಕಡ್ಡಿಗಳು, ಗಿಡ ಫುಲ್ ಅಲ್ಲ, ಈ ಕಡ್ಡಿಗಳು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಮೆಂತ್ಯ, ಕಾಳು ಮೆಂತ್ಯ, ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಜಾಸ್ತಿನೂ ಹಾಕೋದು ಅಂತ ಇದಿಲ್ಲ. ಆಮೇಲೆ ಇದು ಚಕ್ಕೆ ಒಂದಿಷ್ಟು, ಊಟಕ್ಕೆ ಬಳಸ್ತೀವಲ್ಲ ಅದೇ ಚಕ್ಕೆ ತಾನೆ? ಅದೇ ಚಕ್ಕೆ. ಆಮೇಲೆ ಲವಂಗ 1 ಸ್ಪೂನ್ ಅಷ್ಟು, ಇಷ್ಟೇ. ಆಮೇಲೆ ಒಂದು 1/4 ಲೀಟ್ರ್ಗಿಂತ ಒಂಚೂರು ಹೆಚ್ಚು ಕಮ್ಮಿ ನೀರು. ಇದನ್ನು ಕಾಯಕ್ಕೆ ಇಟ್ಕೊಂಡು, ಇದು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ರೋಸ್ಮೆರಿ ಎಲೆ ಮತ್ತು ಮೆಂತ್ಯ ಮತ್ತು ಇದೇನು ತೊಗೊಂಡಿದ್ದ ಇಷ್ಟು ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕ್ಬೋದು. ಒಟ್ಟಿಗೆ ಹಾಕ್ಬಿಟ್ಟು ಕುದಿಯಕ್ಕೆ ಇಡೋದು. ಚೆನ್ನಾಗಿ ಕುದಿಬೇಕಿದು. 1 ನಿಮಿಷ, ಒಂದು 5 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು ಅಂತೇನಿಲ್ಲ, ಒಂದು 5 ನಿಮಿಷ 5-10 ನಿಮಿಷ ಅಷ್ಟರೊಳಗೆ ಕುದಿಸ್ಬೋದು. ಜಾಸ್ತಿ ಕುದಿಸ್ ನೀರು ಹಿಂಗೋಗುತ್ತೆ. ಯಾವ್ದಾದ್ರು ಬಿಟ್ಬಿಟ್ಟು ಇದು ಚೆನ್ನಾಗಿ ಕುದಿಸ್ಬಿಟ್ಟು 5 ನಿಮಿಷ, ಆಮೇಲೆ 24 ಗಂಟೆ ಹಂಗೆ ಬಿಟ್ಬಿಡ್ಬೇಕು ನೀರೊಳಗೆ. ಇದನ್ನು ಅವತ್ತು ಬೆಳಗ್ಗೆ ಎದ್ದು ಮಾಮೂಲಿ ಸೋಸ್ಬಿಟ್ಟು, ಅದು ಮಾಮೂಲಿ ಈ ಥರ ಸ್ಪ್ರೇ ಬಾಟಲ್ ಬರುತ್ತಲ್ಲ, ಈ ಥರ ಸ್ಪ್ರೇ ಬಾಟಲ್ ಬರುತ್ತವಲ್ಲ, ಸ್ಪ್ರೇ ಬಾಟಲ್ ಅಂದರೆ ಕೈಯಲ್ಲಿ ಹಚ್ಕೋಬೋದು. ಇದು ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತಮ್ಮ? ಇದು ಹೆಂಗ್ ರಿಸಲ್ಟ್ ಸಿಕ್ತು ಅಂದರೆ, ಪಾಪ ಹುಟ್ಟಿದ್ಮೇಲೆ ಕೂದಲು ಜಾಸ್ತಿ ಉದುರ್ತಿತ್ತು. ಕಂಟಿನ್ಯೂಸ್ 1 ವಾರ ಯೂಸ್ ಮಾಡಿದೆ. ಸ್ವಲ್ಪ ಈಗ ಕೂದಲು ಉದುರೋದು ಕಮ್ಮಿ ಆಯಿತು. ಅಟ್ಲೀಸ್ಟ್ ತುಂಬ ಉದುರುತ್ತಲ್ಲ, ತೆಳುವ ಖಾಲಿ ಬೋಲ್ಡೇ ಇರ್ತಲ್ಲ, ಅದಕ್ಕೆಲ್ಲ ಬರುತ್ತೆ ಗೊತ್ತಿಲ್ಲ. ಆದರೆ ಸ್ವಲ್ಪ ಉದುರ್ತಿರೋದೆಲ್ಲ ಕಂಟ್ರೋಲ್ ಆಗುತ್ತೆ, ಮತ್ತೆ ತೆಳುವಾಗಿರೋ ಕೂದಲೆಲ್ಲ ನಿಲ್ಲುತ್ತೆ. ಕೂದಲು ಉದುರೋದು ಏರ್ ಫಾಲ್ ಆಗೋದೆಲ್ಲ ಕಮ್ಮಿ ಆಗುತ್ತೆ. ರೆಡಿ ಆಯ್ತು ನೋಡಿ. ಕಲರ್ ಕುದ್ದು ನೋಡಿ, ಕಲರ್ ಚೇಂಜ್ ಆಗಿದೆ. ಅವಾಗಲೇ ವೈಟ್ ಇತ್ತಲ್ಲ ಮಾಮೂಲಿ ನೀರು, ಈ ಕಲರ್ ಚೇಂಜ್ ಆಗಿದೆ. ಇದನ್ನ ಏನು ಕುದಿಸಿದೀವೋ ಈಗ ಆಫ್ ಮಾಡ್ಬಿಡೋಣ. ಈಗ ಆಫ್ ಮಾಡಿ ಏನಿದೆ ಹಂಗೆ ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ಸೋಸ್ಬಿಟ್ಟು ಇದೊಂದು ತಲೆಯಲ್ಲಿ ಒಂದು ಬಾಟ್ಲು ಹಾಕೊಂಡು ಎತ್ತಿಟ್ಕೊಬೇಕು. ಎತ್ತಿಟ್ಕೊಂಡು ಕೆಲವರು ಫ್ರಿಜ್ ಇಟ್ಕೋತಾರೆ, ಕೆಲವರು ಹಂಗೆ ಇಟ್ಕೊಂತಾರೆ. ಫ್ರಿಜ್ ಇಟ್ಕೊಂಡು ಬಳಸೋರು ಕೂಲಾಗಿ ಬಳಸ್ಬೋದು. ಇದನ್ನ ಸೋಸ್ಬೇಕು, ಒಟ್ಟಾಗಿ ಸೋಸ್ಬಿಟ್ಟು ಬಳಸೋದು. ಇದನ್ನ ಸ್ಪ್ರೇ ತರನೋ ಇಲ್ಲ ಕೈಯಲ್ಲಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಕೊಡ್ಬೇಕು. ಮಸಾಜ್ ಕೊಟ್ರೆ ಕೂದಲು ಉದುರುತ್ತಿರೋದು ಕಮ್ಮಿ ಆಗುತ್ತೆ. ಇದು ಸೊಪ್ಪು ಸಿಗದೆ ಇರೋರು ಹೆಂಗೆ ಮಾಡೋದು? ಇದು ಸೊಪ್ಪು ಸಿಗಲ್ಲ ಅಂತಂದ್ರೆ ರೋಸ್ಮೆರಿ ಆಯಿಲ್ ಅಂತ ಸಿಗುತ್ತೆ. ಅದು ಹೊರಗಡೆ ದುಡ್ಡು 200-300 ಕೊಟ್ಟು ತರಕ್ಕಾಗಲ್ಲ. ನಾವು ಯಾವಾಗಲೂ ತೊಗೊಳಕ್ಕೆ ಒಂದು ಬಾಟಲ್, ಒಂದು ಇಷ್ಟುದ್ದ ಬಾಟಲ್ ಇರುತ್ತೆ, ಒಂದು 100 ml ಆ ಥರ ಇರುತ್ತೆ. ಅದನ್ನ ಅಗ್ಲ ತೊಗೊಳಕ್ಕಾಗಲ್ವಲ್ಲ, ಅದಕ್ಕೆ ನಾನೇನು ಮಾಡಿದೆ, ಸೊಸಿ ತಂದು ಹಾಕೊಂಡ್ರೆ 30-50 ರೂಪಾಯಿ ಅಷ್ಟೇ ಸೊಸಿ. ಆ ಸೊಸಿಯಿಂದ ಕಟ್ ಮಾಡ್ಬೋದು. ತೀರಾ ಸೊಸಿ ಹಾಕೋಣಕ್ಕೂ ಅನುಕೂಲ ಇಲ್ಲ ಅನ್ನೋರು ಆಮೇಲೆ ರೋಸ್ಮೆರಿ ಲೀವ್ಸ್ ಅಂತ ಹಾಕಿದ್ರೆ ಸಿಗುತ್ತೆ. ಹಸಿ ಸೊಪ್ಪ? ಒಣ ಸೊಪ್ಪು ಸಿಗುತ್ತೆ, ಒಣಸಿದ್ದು. ಅದು ಲೀವ್ಸ್ ಎಲ್ಲ ಒಣಗಿಸಿ ಡ್ರೈ ಮಾಡ್ರೆ ಸಿಗುತ್ತೆ. ಆ ಪ್ಯಾಕೆಟ್ ತರಿಸಿಕೊಂಡು ಅವ್ರು ಖಾಲಿಯಾದಾಗ ಬಳಸ್ಕೋಬೋದು. ಅದು ಇದೇ ಮೆಥಡಲ್ಲಿ ಮಾಡಬೇಕಾ? ಸೇಮ್ ಒಣಗಿರೋ ಎಲೆನು ಅದು ಡ್ರೈ ಆಗುತ್ತೆ ಅಷ್ಟೇ. ಇದು ನಾವು ಫ್ರೆಶ್ ಸಿಗುತ್ತೆ, ಫ್ರೆಶ್ ಆಗಿ ಮಾಡ್ಕೊಂತಿದೀವಿ ಅಷ್ಟೇ. ಡೈಲಿ ಹಚ್ಕೋಬಹುದು. ಇದನ್ನ ಹಚ್ಚಿದ ತಕ್ಷಣ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಬೇಕು ಅಂತ ಏನಿಲ್ಲ. ಹಚ್ಬಿಟ್ಟು ಕಂಟಿನ್ಯೂಸ್ ಆಗಿ ಅದು ಸ್ನಾನ ಮಾಡುವಾಗ ಮಾಮೂಲಿ ಮಾಡ್ಬೋದು. ಇದಕ್ಕೆ ಇದು ಹಚ್ಕೊಂಡ್ವಿ ಅಂತಾನೆ ಸ್ನಾನ ಏನ್ ಬೇಕಾಗಿಲ್ಲ. ಈಗ ಮೆಂತಿ ಎಲ್ಲ ರುಬ್ಬಿಟ್ಟು ಹಚ್ಕೋದಿಲ್ಲ, ಆ ತರ ಇದಿಲ್ವಲ್ಲ, ಒಂಥರ ಆಯಿಲ್ ತರ ಹಚ್ಚೋದೆ. ಆಯಿಲ್ ಆದ್ರೂ ಅಂಟಿಸುತ್ತೆ, ಇದು ಆ ತರ ಅನ್ಸೋದೇ ಇಲ್ಲ. ನೀರ್ ಅಂಶ ಇರುತ್ತಲ್ಲ, ಅನ್ಸಲ್ಲ. ಇದು ಕೆಡೋದೆಲ್ಲ ಏನಾಗಲ್ವಾ? ಇಲ್ಲ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಇದನ್ನ ವಾರಕ್ಕೆ ಒಂದು 3 ದಿವಸ 4 ದಿವಸ ಹಚ್ಕೊಂಡ್ರೆ, ಹಚ್ಬಿಟ್ಟು ಮಸಾಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಸಾಜ್ ಮಾಡೋದು ಇಂಪಾರ್ಟೆಂಟ್. ನೀವು ಆಯಿಲ್ ಆಗಲಿ ಏನೇ ಆಗಲಿ ಹಚ್ಚಿದ್ರು ಮಸಾಜ್ ಕೊಟ್ರೆ ಅದು ರಕ್ತ ಸಂಚಾರ ಚೆನ್ನಾಗಿ ಆಗುತ್ತಲ್ಲ, ಅವಾಗ ಕೂದಲು ಚೆನ್ನಾಗಿ ಇದಾಗುತ್ತೆ. ಓಕೆ ಓಕೆ. ನಾವು ನೀವೀಗ ನಿಮಗೆ ಟ್ರೈ ಮಾಡೋಣ, ನನಗಾಯ್ತು, ಇದು ನಿಮಗೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು ಇವತ್ತು.
ಥ್ಯಾಂಕ್ ಯು. ನಿಮ್ಮ ಪ್ರಯತ್ನ ಫಲಿಸಲಿ ಅಂತ ನಾವು ಬಯಸ್ತೀವಿ. ನೋಡೋಣ, ಆಯಿತಾ? ನೋಡಿ ಈಗ ಇಟ್ಟು ಒಂದು ದಿವಸ ಆಯಿತು, ಇಷ್ಟಿದೆ ನೀರು ಹಿಂಗಾಗಿರುತ್ತೆ. ಅದನ್ನು ಮಾಮೂಲಿ ಈ ಥರ ಸೋಸ್ಬಿಟ್ಟು ನಾನು ಈ ಥರ ಬಾಟ್ಲು ಮಾಡಿಕೊಂಡಿದ್ದೀನಿ. ಸ್ಪ್ರೇ ಮಾಡೋಕ್ಕೆ ಈಸಿ ಆಗುತ್ತೆ, ಒಬ್ಬೊಬ್ಬರೇ ಇದ್ದಾಗ ಹಚ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಈ ಥರ ರೋಸ್ಮೇರಿ ವಾಟ್ರ್ ರೆಡಿಯಾಗಿದೆ. ಈಗ ಹಚ್ಚೋದಷ್ಟೇ. ಈಗ ಹೆಂಗಮ್ಮ ಅದು ಹಚ್ತೀಯಾ ನನಗೆ? ಈಗ ಒಂದ್ಸರಿ ಹಚ್ಚಿ ತೋರಿಸ್ತೀನಿ ಇದನ್ನ. ಸ್ಪ್ರೇ ಆಮೇಲೆ ನೀವು ಟೈಮ್ ಸಿಗದೆ ಬೆಳಗ್ಗೆ ಒಂದ್ಸರಿ ತಲೆ ಬಚ್ಕೋತಿರಲ್ಲ, ಆ ಟೈಮಲ್ಲಿ ನೀವು ತೆಗೆದು ಹಚ್ಚು. ಈ ಥರ ಫಸ್ಟು ಅದೇ ಹಿಂಗೆ ಭಾಗ ಮಾಡ್ಕೊಂಡು ನಿಮ್ಗೆ ಅಷ್ಟೊಂದು ಹಿಂಸೆ ಆಗಲ್ಲ. ನಮ್ಗೆ ಹೆಣ್ಮಕ್ಳು ಸ್ವಲ್ಪ ನೋಡಿ ಈ ಥರ ಸ್ಪ್ರೇ ಗಮ್ಮತ್ ಐತೆ ನೋಡಿ. ಈ ಥರ ಇದೆಲ್ಲ ಫುಲ್ ಬಗ್ದು ಫುಲ್ಲು ಉದ್ರಿಲ್ದ ಕಡೆನೂ ಅಷ್ಟೇ, ಉದ್ರಿದ ಕಡೆ ಎಲ್ಲ ಕಡೆನೂ ಹಚ್ಚಬೇಕು. ಬರೀ ಅಲ್ಲಿ ಉದ್ರಿದೆ ಅಂದ್ರೆ ಅಲ್ಲೇ ಮಾತ್ರ ಹಚ್ಚೋದು ಮಾಡಬಾರ್ದು. ಈ ಥರ ಅಂದರೆ ನೀವು ಒಂದು ವಾರ ಯೂಸ್ ಮಾಡೋದು, ಮಧ್ಯದಲ್ಲಿ ಯಾವಾಗಲೂ ಯೂಸ್ ಮಾಡೋದು ಮಾಡಿದ್ರೆ ಕೂದಲು ಬರುತ್ತೆ ಗ್ಯಾರಂಟಿ ನಾನು ಕೊಡಲ್ಲ. ಕಂಟಿನ್ಯೂಸ್ ಆಗಿ ಹಚ್ತಾ ಇದ್ರೆ ಮತ್ತೆ ಈ ಥರ ನೋಡಿ ಹಿಂಗೆ ಬೆರಳಲ್ಲಿ ಮಸಾಜ್ ಮಾಡ್ಕೋಬೇಕು. ಈ ಥರ ಅವ್ರ ಕೈಯಲ್ಲಿ ಅವ್ರಲ್ಲಿ ಮಸಾಜ್ ಮಾಡ್ಕೋಬೋದು, ಇಲ್ಲ ಬೇರೆ ಕೈಯಲ್ಲಿ ಮಾಡಿಸ್ಕೋಬೋದು. ಈಗ ಗೊತ್ತಾಯ್ತು ಬಿಡಿ, ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡ್ಬಿಡ್ತಾರೆ, ಯಾಕೆ ಇವರೇ ಮಾಡ್ಕೊಳ್ಳಿ ಅಂತ. ಆಯಿತು, ಧನ್ಯವಾದ. ನೋಡಿ ಸ್ನೇಹಿತರೆ, ಈ ಥರ ಒಂದು ರೆಸಿಪಿ ಕೂದಲು ಉದುರುತ್ತಾ ಇದ್ದರೆ ಅಥವಾ ಕಡಿಮೆ ಆಗಿದ್ದರೆ ಅದನ್ನು ಆರೈಕೆ ಮಾಡೋದಾಗೆ, ಮತ್ತು ಅದನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ಬರೋ ರೀತಿ ಏನು ಔಷಧಿ ಅಂಥೇಳಿ. ಸೊ ಇದು ರೆಸಿಪಿ ದಯವಿಟ್ಟು ನೋಡಿ, ನೀವು ಮಾಡಿ ಬಳಸಿ, ಒಳ್ಳೆಯದಾಗಲಿ. ಒಂದು ವಾರ ಬರುತ್ತಂತೆ, ನೋಡೋಣ, ಬಳಸ್ತೀನಿ. ನನಗೂ ಕಡಿಮೆ ಇರೋ ಕೂದಲು ಸ್ವಲ್ಪ ಜಾಸ್ತಿ ಆಗಲಿ ಅಂತ ನಮಗೂ ಆಸೆ ಇದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.